ಎಲ್ರಿಗೂ ನಮಸ್ಕಾರ. ಥರ್ಮಲ್ ಇಂಜಿನಿಯರಿಂಗ್ ವೀಕ್ 1 ದಟ್ ಈಸ್ ಇಂಟ್ರೊಡಕ್ಷನ್ ಟು ಥರ್ಮೋಡೈನಮಿಕ್ಸ್ ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಈ ಒಂದು ವಿಡಿಯೋ ಸೆಷನಲ್ಲಿ MCQ ಫಿಲ್ ಇನ್ ದ ಬ್ಲಾಂಕ್ಸ್ 2, 3, 5 ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಈ ಚಾಪ್ಟ್ರಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಆಲ್ ದ ಕ್ವಶನ್ಸ್ ಆರ್ ಟೇಕನ್ ಫ್ರಮ್ ಕ್ವಶನ್ ಬ್ಯಾಂಕ್ ಇಟ್ ಸೆಲ್ಫ್ ಆ್ಯಂಡ್ ಟೇಕ್ ಇಟ್ ಅಸ್ ರೆಫರೆನ್ಸ್ ಸ್ಟಡಿ. ಆ್ಯಂಡ್ ನೀವು ಇನ್ನೂ ಏನು ಇದು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ವೀಡಿಯೋಸ್ ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿ. ಅದರಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ದ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ದ ಫಸ್ಟ್ ಚಾಪ್ಟರ್. ಲೆಟ್ಸ್ ಗೆಟ್ ಇನ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. The SI unit of pressure, you have studied this from your first semester itself. Pressure du SI unit ಏನಿರುತ್ತೆ ಅಂತ. Let us see the option here. ನೀವು ಆಪ್ಷನ್ ನೋಡೋದಾದರೆ ಜೌಲ್ ಇಸ್ ನಾಟ್ ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಸಿನ್ಸ್ ಇಟ್ ಈಸ್ ಅ ವರ್ಕ್ ಎನರ್ಜಿದು ಎಸ್ ಐ ಯೂನಿಟ್ ಆಗಿರೋದ್ರಿಂದ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್. ಕೆಲ್ವಿನ್ ಅನ್ನೋದು ಟೆಂಪ್ರೇಚರ್ಗೆ ರಿಲೇಟೆಡ್ ಆಗಿರೋದ್ರಿಂದ ದಿಸ್ ಇಸ್ ನಾಟ್ ಆಲ್ಸೋ ಎಸ್ ಐ ಯೂನಿಟ್ ಆಫ್ ಪ್ರೆಷರ್. ನ್ಯೂಟನ್ ಅನ್ನೋದು ಫೋರ್ಸ್ಗೆ ಎಸ್ ಐ ಯೂನಿಟ್ ಆಗಿರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಇಸ್ ಪ್ಯಾಸ್ಕಲ್. ಸೊ ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್. Pascal is correct option for this. Boyle's law applicable when? ನೋಡಿ, ಬಾಯ್ಲ್ಸ್ ಲಾ ನಿಮಗೆ ಸ್ಟೇಟ್ಮೆಂಟು ಜ್ಞಾಪಕ ಇದ್ದರೆ ಅದರಲ್ಲಿ ಏನನ್ನ ಕಾನ್ಸ್ಟೆಂಟ್ ಆಗಿ ಇಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಬಾಯ್ಲ್ಸ್ ಲಾ ಎಕ್ಸ್ಪ್ರೆಷನ್ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. PV ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ಯಾವುದೇ ಥರ ಟೆಂಪ್ರೇಚರ್ ಇರೋದಿಲ್ಲ. ಹಾಗಾಗಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್ ಆಗಿರೋದ್ರಿಂದ ಟೆಂಪ್ರೇಚರ್ ಇಸ್ ಕಾನ್ಸ್ಟೆಂಟ್ ಇದೆ ಕರೆಕ್ಟ್ ಆಪ್ಷನ್. ಪ್ರೆಷರ್ ಕಾನ್ಸ್ಟೆಂಟ್, ವಾಲ್ಯೂಮ್ ಕಾನ್ಸ್ಟೆಂಟು ಬೇರೆ ಬೇರೆ ಲಾಗೆ ಅಪ್ಲಿಕಬಲ್ ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್. ಅಬ್ಸಲ್ಯೂಟ್ ಟೆಂಪ್ರೇಚರ್ ಇಸ್ ಮೆಜರ್ಡ್ ಇನ್. ಯಾವಾಗಲೂ ಕೂಡ ಅಬ್ಸಲ್ಯೂಟ್ ಟೆಂಪ್ರೇಚರ್ನ ಆಲ್ವೇಸ್ ವಿ ಶುಡ್ ಮೆಜರ್ ಇನ್ ಕೆಲ್ವಿನ್. ಸೊ ಸೆಲ್ಸಿಯಸ್ಸು ಫ್ಯಾರನ್ಹೀಟ್ ಟೆಂಪ್ರೇಚರ್ನ ಮೆಜರ್ ಮಾಡಲ್ಲ. ಅಂಡ್ ಆಲ್ಸೋ ಬಾರ್ದು ಎಸ್ ಐ ಯೂನಿಟ್ ಪ್ರೆಷರ್ ಆಗಿರೋದ್ರಿಂದ, ಪ್ರೆಷರ್ದು ಎಸ್ ಐ ಯೂನಿಟ್ ಬಾರ್ ಆಗಿರೋದ್ರಿಂದ ವಿ ಯೂಸ್ ಕೆಲ್ವಿನ್ ಸ್ಕೇಲ್ ಫಾರ್ ಮೆಜರಿಂಗ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ವಿಚ್ ಥರ್ಮೋಡೈನಮಿಕ್ ಲಾ ರಿಲೇಟ್ಸ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್? ನೋಡಿ, ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ P/T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಯಾವ ಲಾ ಬಗ್ಗೆ ಹೇಳ್ತಾ ಇದೆ? ಸೊ ನಿಮಗೆಲ್ಲ ಗೊತ್ತಿರೋ ಥರ ಆದರೆ PV ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬಾಯ್ಲ್ಸ್ ಲಾ, V/T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಚಾರ್ಲ್ಸ್ ಲಾ, ಆ್ಯಂಡ್ P/T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಗೇ-ಲುಸಾಕ್ಸ್ ಲಾ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ದಿಸ್ ಇಸ್ PV ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ದಿಸ್ ಇಸ್ V/T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಆ್ಯಂಡ್ ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಥರ್ಮಲ್ for the basic laws. ಹಾಗಾಗಿ the correct option is option C, ಗೇ-ಲುಸಾಕ್ಸ್ ಲಾ. The space occupied by the substance. ಸೊ ಯಾವುದೋ ಒಂದು ಸಬ್ಸ್ಟೆನ್ಸು ಯಾವುದೋ ಒಂದು ಜಾಗನ ಆಕ್ಯುಪೈ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಅದಕ್ಕೆ ವಾಲ್ಯೂಮ್ ಅಂತ ಕರಿತೀವಿ ಅಥವಾ ಪ್ರಮಾಣ ಅಂತ ಕರಿತೀವಿ. ಹೀಟು, ಪ್ರೆಷರು ಮತ್ತು ಟೆಂಪ್ರೇಚರು ರಾಂಗ್ ಆಪ್ಷನ್ಸ್ ಆಗುತ್ತೆ. ಸೊ ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ ಇದು. ಥರ್ಮೋಡೈನಮಿಕ್ಸ್ ಮೇನ್ಲಿ ಡೀಲ್ಸ್ ವಿತ್ ಹೀಟ್ ಆ್ಯಂಡ್ ಎನರ್ಜಿ. ಹೀಟ್ ಮತ್ತು ವರ್ಕ್ ಎನರ್ಜಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೆಂಗೆ ಪಾಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಥರ್ಮೋಡೈನಮಿಕ್ಸ್ ಇರೋದ್ರಿಂದ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. ಎ ಥರ್ಮೋಡೈನಮಿಕ್ ಪ್ರೋಸೆಸ್ ಇಸ್ ಚೇಂಜಿಂಗ್. ಥರ್ಮೋಡೈನಮಿಕ್ ಪ್ರೋಸೆಸ್ಸಲ್ಲಿ ಆಲ್ರೆಡಿ ಹೇಳಿದಂಗೆ 3 ಪ್ಯಾರಾಮೀಟರ್ಸ್ನ ಮೆಷರ್ ಮಾಡ್ತಾರೆ: ಪ್ರೆಷರ್, ಟೆಂಪ್ರೇಚರ್ ಆ್ಯಂಡ್ ವಾಲ್ಯೂಮ್. ದರ್ ಇಸ್ ನೋ ಕಲರ್, ಶೇಪ್ಸ್ ಆರ್ ವೆಯ್ಟ್. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್. ಥರ್ಮೋಫ್ಲಾಸ್ಕ್ ಯಾವ ಸಿಸ್ಟಮ್ಗೆ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಓಪನ್, ಕ್ಲೋಸ್ ಮತ್ತು ಐಸೋಲೇಟೆಡ್ ಸಿಸ್ಟಮ್ ಅಂತ 3 ಟೈಪ್ ಆಫ್ ಸಿಸ್ಟಮ್ಸ್ ಇದೆ. ಓಪನ್ ಸಿಸ್ಟಮಲ್ಲಿ ಬೋತ್ ಮಾಸ್ ಆ್ಯಂಡ್ ಎನರ್ಜಿ ಕ್ಯಾನ್ ಕ್ರಾಸ್ ದ ಬೌಂಡರಿ ಆಫ್ ದ ಸಿಸ್ಟಮ್. ಕ್ಲೋಸ್ಡ್ ಸಿಸ್ಟಮಲ್ಲಿ ಮಾಸ್ ಫಿಕ್ಸ್ ಇರುತ್ತೆ, ಎನರ್ಜಿ ಮಾತ್ರ ಕ್ರಾಸ್ ಆಗುತ್ತೆ. ಐಸೋಲೇಟೆಡ್ ಸಿಸ್ಟಮಲ್ಲಿ ನೀದರ್ ಮಾಸ್ ಆರ್ ನಾರ್ ಎನರ್ಜಿ ಕ್ಯಾನ್ ಕ್ರಾಸ್ ದ ಬೌಂಡರಿ ಆಫ್ ದ ಸಿಸ್ಟಮ್ ಆಗಿರೋದ್ರಿಂದ ಥರ್ಮೋಸ್ ಫ್ಲಾಸ್ಕಲ್ಲಿ ಯಾವುದೇ ಥರ ಹೀಟ್ ಆ್ಯಂಡ್ ವರ್ಕ್ ಟ್ರಾನ್ಸ್ಫರ್ ಆಗಿಲ್ಲದೆ ಇರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ದೀಸ್ 3 ಆರ್ ದ ರಾಂಗ್ ಆಪ್ಷನ್ಸ್. ಟೆಂಪ್ರೇಚರ್ದು ಎಸ್ ಐ ಯೂನಿಟ್ ಕೇಳಿದ್ದಾರೆ. ಇಲ್ಲಿ ಸೆಲ್ಸಿಯಸ್ಸು, ಕೆಲ್ವಿನ್ ಎರಡೂ ಇರೋದ್ರಿಂದ ಸೆಲ್ಸಿಯಸ್ ಇಸ್ ನಾಟ್ ಎಸ್ ಐ ಯೂನಿಟ್, ಇಟ್ ಇಸ್ MKS ಯೂನಿಟ್ ಅಥವಾ CGS ಯೂನಿಟಲ್ಲಿ ಮಾಡ್ತಾ ಇದ್ರು ಮುಂಚೆ. ಹಾಗಾಗಿ ಕೆಲ್ವಿನ್ ಸ್ಕೇಲ್ ಇಸ್ ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್. ಪ್ರೆಷರ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಮಾಡಲ್ ಕ್ವಶನ್ ಬ್ಯಾಂಕಲ್ಲಿ. ಪ್ರೆಷರ್ ಅಂತ ಹೇಳಿದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ, F/A ಅಂತ ಜ್ಞಾಪಿಸ್ಕೊಳ್ಳಿ. ಎನರ್ಜಿ ಪರ್ ಯೂನಿಟ್ ಮಾಸ್, ಹೀಟ್ ಪರ್ ಯೂನಿಟ್ ವಾಲ್ಯೂಮ್, ವರ್ಕ್ ಪರ್ ಯೂನಿಟ್ ಟೈಮ್, ಇದೆಲ್ಲ ರಾಂಗ್ ಆಪ್ಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂದ ತಕ್ಷಣ ನಿಮಗೆ PV ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಜ್ಞಾಪಿಸ್ಕೊಳ್ಳಿ. ಇದು ಬಾಯ್ಲ್ಸ್ ಲಾ ಆಗಿದೆ, ಬಾಯ್ಲ್ಸ್ ಲಾ. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ಬಾಯ್ಲ್ಸ್ ಲಾ. ಸೊ ಇಲ್ಲಿ ಚಾರ್ಲ್ಸ್ ಲಾ, ಗೇ-ಲುಸಾಕ್ಸ್ ಲಾ, ಫಸ್ಟ್ ಲಾ ಏನಿದೆಯೋ ಇದು 3 ಕೂಡ ರಾಂಗ್ ಆಪ್ಷನ್ ಆಗುತ್ತೆ. Next, move on to the fill in the blanks question where you are providing with the options and we have a questions here. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಇದು ತುಂಬ ಸಿಂಪಲ್ಲು. ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಾವು MCQ ಅಲ್ಲಿ ನೋಡಿದ್ವಿ.
ದ ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಇಸ್ ಪ್ಯಾಸ್ಕಲ್. ಮೊದಲನೇದಕ್ಕೆ ಆಪ್ಷನ್ನು ಪ್ಯಾಸ್ಕಲ್ ಆಗಿರುತ್ತೆ. ಹೀಟ್ ಫ್ಲೋಸ್ ನ್ಯಾಚುರಲಿ ಫ್ರಮ್ ಹಾಟ್ ಬಾಡಿ ಟು ಡ್ಯಾಶ್ ಬಾಡಿ. ಸೊ ಸೆಕೆಂಡ್ ಲಾ ಸ್ಟೇಟ್ ಮಾಡಿರೋದು ಈ ಒಂದು ಬೇಸಿಸ್ ಮೇಲೇ. ಯಾವಾಗಲೂ ಕೂಡ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಅದರಷ್ಟು ಕದೆ ಹೀಟ್ ಅಥವಾ ಏನು ಟೆಂಪ್ರೇಚರ್ ಪಾಸ್ ಆಗಲ್ಲ. ನಾವೇನಾದರೂ ಅದಕ್ಕೆ ಎಕ್ಸ್ಟರ್ನಲ್ ಮೀನ್ಸ್ನ ಕೊಡಬೇಕಾಗುತ್ತೆ. ಹಾಗಾಗಿ ಸೊ ಹೀಟ್ ಫ್ಲೋಸ್ ನ್ಯಾಚುರಲಿ ಫ್ರಮ್ ಹಾಟ್ ಬಾಡಿ ಟು ಎ ಕೋಲ್ಡ್ ಬಾಡಿ ಇಸ್ ದ ಕರೆಕ್ಟ್ ಆಪ್ಷನ್. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಅದು ಡೈರೆಕ್ಟಾಗಿ ಇಲ್ಲೇ ಇರೋದ್ರಿಂದ ವ್ಯಾಲ್ಯೂ ಯಾವುದ್ರಲ್ಲೂ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ 8.314 ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಟೆಂಪ್ರೇಚರ್ ಎಸ್ ಐ ಯೂನಿಟ್ ನಿಮಗೆಲ್ಲ ಗೊತ್ತಿದೆ, ಕೆಲ್ವಿನ್. ಆ್ಯಂಡ್ ಪ್ರೆಷರ್ ಕುಕ್ಕರು ಕ್ಲೋಸ್ಡ್ ಸಿಸ್ಟಮ್ಗೆ ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಆಗಿದೆ. ಹಾಗಾಗಿ ಪ್ರೆಷರ್ ಕುಕ್ಕರ್ ಇಸ್ ಅ ಎಕ್ಸಾಂಪಲ್ ಆಫ್ ಕ್ಲೋಸ್ಡ್ ಸಿಸ್ಟಮ್ ಅಂತ ಬರಿಬೋದು. ಕಮಿಂಗ್ ಟು ದ 2 and 3 marks question, these are the direct questions you can observe. ಐಡೆಂಟಿಫೈ ಅ ಟೈಪ್ ಆಫ್ ಸಿಸ್ಟಮ್ ಇನ್ ಪ್ರೆಷರ್ ಕುಕ್ಕರ್ ಅಂತ ಕೇಳ್ತಾ ಇದ್ದಾರೆ. ಪ್ರೆಷರ್ ಕುಕ್ಕರಲ್ಲಿ ಕ್ಲೋಸ್ಡ್ ಸಿಸ್ಟಮ್ ಇರುತ್ತೆ. ಕ್ಲೋಸ್ಡ್ ಸಿಸ್ಟಮಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಪ್ರೆಷರ್ ಕುಕ್ಕರಲ್ಲಿ ಯಾವುದೇ ಥರ ಮಾಸ್ ಅಂದರೆ ಒಳಗಡೆ ಇರುವಂತಹ ತೂಕ ಹೊರಗಡೆ ಕ್ರಾಸ್ ಆಗೋದಿಲ್ಲ. ಬಟ್ ಹೀಟ್ ಮತ್ತು ವರ್ಕ್ ಮಾತ್ರ ಕ್ರಾಸ್ ದ ಬೌಂಡ್ರಿ ಆಫ್ ದ ಸಿಸ್ಟಮ್. ದಟ್ ಈಸ್ ಅ ಡೆಫಿನಿಷನ್. ಥರ್ಮೋಡೈನಮಿಕ್ಸ್ ಕೇಳ್ತಾ ಇದ್ದಾರೆ. ಥರ್ಮೋಡೈನಮಿಕ್ಸ್ ಅಂದರೆ ಏನು? ಥರ್ಮೋಡೈನಮಿಕ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಸ್ಟಡೀಸ್ ಹೀಟ್, ವರ್ಕ್ ಆ್ಯಂಡ್ ಎನರ್ಜಿ ಆ್ಯಂಡ್ ದೇರ್ ಇಂಟ್ರಾಕ್ಷನ್ ವಿತ್ ದ ಸರೌಂಡಿಂಗ್ಸ್ ಅಥವಾ ಫಿಸಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸಿಸ್ಟಮ್ ಜೊತೆಗೆ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿ ಕ್ಯಾನ್ ಸಿ ಹಿಯರ್ ಥರ್ಮೋಡೈನಮಿಕ್ಸ್ ಅಂತ ಡಿಫೈನ್ ಮಾಡ್ಬೋದು. ಪ್ರೆಷರ್ ಮತ್ತು ಟೆಂಪ್ರೇಚರ್ ಡೆಫಿನಿಷನ್ ಕೇಳಿದ್ದಾರೆ. ಪ್ರೆಷರ್ ಅಂದರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ, ನಾರ್ಮಲ್ ಫೋರ್ಸ್ ಪರ್ ಯೂನಿಟ್ ಏರಿಯಾ, ಆ್ಯಂಡ್ ರೈಟ್ ದ ಎಸ್ ಐ ಯೂನಿಟ್ ಆಸ್ ಪಾಸ್ಕಲ್. ಆ್ಯಂಡ್ ದ ಡೆಫಿನಿಷನ್ ಆಫ್ ಟೆಂಪ್ರೇಚರ್ ಇಸ್ ಟೆಂಪ್ರೇಚರ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಅದರಲ್ಲಿ ಕೆಲ್ವಿನ್ ಮತ್ತು ಸೆಂಟಿಗ್ರೇಡ್ ಸ್ಕೇಲಲ್ಲಿ ಅದನ್ನು ಅಳಿತಾರೆ. ಇನ್ನು ಬಾಯ್ಲ್ಸ್ ಲಾ ಬಗ್ಗೆ ಹೇಳಿದ್ದಾರೆ. ಫಾರ್ ಎ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅನ್ನೋದು ಸೊ ಬಾಯ್ಲ್ಸ್ ಲಾ ಆಗುತ್ತೆ. ವಿ ಕ್ರಾಸ್ ಮಲ್ಟಿಪ್ಲೈ ಆದರೆ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಆರ್ ಯು ಕ್ಯಾನ್ ಸೇ ಫ್ರಮ್ ಸ್ಟೇಟ್ 1 to state 2 P1 V1 ಇಸ್ ಈಕ್ವಲ್ ಟು P2 V2. ಸಿಸ್ಟಮ್ ಬೌಂಡ್ರಿ ಮತ್ತು ಸರೌಂಡಿಂಗ್ ಡೆಫಿನೇಷನ್ ಹೇಳೋದಾದರೆ, ಸಿಸ್ಟಮ್ ಅಂತ ಹೇಳಿದ್ರೆ ಇಟ್ಸ್ ಎ ಸೆಲೆಕ್ಟೆಡ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಆರ್ ರೀಸನ್ ಆರ್ ಸ್ಪೇಸ್ ಇನ್ ವಿಚ್ ಯುವರ್ ಸ್ಟಡಿ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಅದಕ್ಕೆ ನಾವು ಸಿಸ್ಟಮ್ ಅಂತ ಕರಿತೀವಿ. The real or imaginary surface, you can see this diagram. So this is a region or a space chosen for the study, and this is a boundary. You can write this diagram also in the examination, and anything outside the boundary is called surroundings. So this is surrounding. Hagagi real or imaginary surface that separates the system from its surrounding is boundary. Everything outside the boundary is called a surrounding anta karitivi. ಲಿಸ್ಟ್ ಎನಿ 4 ಅಪ್ಲಿಕೇಶನ್ಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಐ ಸಿ ಇಂಜಿನ್ಸಲ್ಲಿ ಯೂಸ್ ಮಾಡ್ತೀವಿ, ಸ್ಟೀಮ್ ಪವರ್ ಪ್ಲಾಂಟ್ಸಲ್ಲಿ ಯೂಸ್ ಮಾಡ್ತೀವಿ, ರೆಫ್ರಿಜರೇಷನ್ ಆ್ಯಂಡ್ ಎ ಸಿಲಿ ಯೂಸ್ ಮಾಡ್ತೀವಿ, ಬಾಯ್ಲರ್ಸ್ ಆ್ಯಂಡ್ ಟರ್ಬೈನ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಜೀರೋತ್ ಲಾ ಬಗ್ಗೆ ಹೇಳೋದಾದರೆ, ಎರಡು ಬಾಡಿ ಮೂರನೇ ಬಾಡಿ ಜೊತೆಗೆ ಈಕ್ವಿಲಿಬ್ರಿಯಮ್ ಆಗಿದ್ದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಾಡಿ ವಿಲ್ ಆಲ್ಸೋ ಬಿ ಈಚ್ ಅದರ್ ಅಂತ ಡೆಫಿನೇಷನ್ನು. ಅದೇ ಥರ ಫಸ್ಟ್ ಲಾ ಬಗ್ಗೆ ಹೇಳೋದಾದರೆ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಒನ್ ಫಾರ್ಮ್ ಟು ಅನದರ್ ಅಂತ ಡಿಫೈನ್ ಮಾಡ್ಬೋದು. ಸೆಕೆಂಡ್ ಲಾಲಿ ಎರಡು ಥರ ಇದೆ ಸ್ಟೇಟ್ಮೆಂಟ್ಸು, ಒಂದು ಕ್ಲಾಸಿಯಸ್ ಮತ್ತು ಒಂದು ಕೆಲ್ವಿನ್ ಪ್ಲಾಂಕ್ಸ್ ಅಂತ. ಸೊ ಕ್ಲಾಸಿಯಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೀಟು ಲೋ ಟೆಂಪ್ರೇಚರ್ ಬಾಡಿಯಿಂದ ಹೈ ಟೆಂಪ್ರೇಚರ್ ಬಾಡಿಗೆ ಡೈರೆಕ್ಟಾಗಿ ಮೂವ್ ಆಗಲ್ಲ, ಬಟ್ ಎಕ್ಸ್ಟರ್ನಲ್ ವರ್ಕ್ ಕೊಟ್ಟರೆ ಇಟ್ ಕ್ಯಾನ್ ಬಿ ಪಾಸಿಬಲ್ ವ್ಯಾಸ್ ಇನ್ ದ ಕೇಸ್ ಆಫ್ ಹೀಟ್ ಪಂಪ್ ಆ್ಯಂಡ್ ರೆಫ್ರಿಜರೇಟರ್. ಇನ್ನು 3 marks ಕ್ವಶನಲ್ಲಿ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಬರೆಯೋದಕ್ಕೆ 1 marks ರೆಪ್ರೆಸೆಂಟ್ ಮಾಡಿರ್ತಾರೆ. ಪಿ ವಿ ಇಸ್ ಈಕ್ವಲ್ ಟು ಎಮ್ ಆರ್ ಟಿ, ಆ್ಯಂಡ್ ಯು ಶುಡ್ ರೈಟ್ ದ ಟರ್ಮ್ಸ್. ಪಿ ಅಂದರೆ ಏನು? ಅಬ್ಸಲ್ಯೂಟ್ ಟೆಂಪ್ರೇಚರ್, ವಿ ಅಂದರೆ ವಾಲ್ಯೂಮ್, ಎಮ್ ಅಂದರೆ ಮಾಸ್ ಆಫ್ ದಿ ಗ್ಯಾಸ್, ಆರ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರ್, ಆ್ಯಂಡ್ ರೈಟ್ ಡೌನ್ ದ ಎಸ್ ಐ ಯೂನಿಟ್ಸ್ ಆಲ್ಸೋ ವೆನ್ ಎವರ್ ಯು ಆರ್ ರೈಟಿಂಗ್ ದಿಸ್. ಹೀಟ್ ಮತ್ತು ಟೆಂಪ್ರೇಚರ್ ಮಧ್ಯೆ ಡಿಫ್ರೆನ್ಸ್ ಇದೆ. ಹೀಟ್ ಇಸ್ ಎನರ್ಜಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಬಾಡೀಸ್ ಡ್ಯೂ ಟು ಟೆಂಪ್ರೇಚರ್ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಹೀಟಿಂಗ್ ಎ ಸ್ಪೂನ್ ಇನ್ ದಟ್ ಸೈಡ್, ದ ಎನರ್ಜಿ ಇಸ್ ಟ್ರಾನ್ಸ್ಫರ್ಮ್ ಟು ದ ಅದರ್ ಸೈಡ್. ಅದು ನಿಮಗೆ ಟಚ್ ಮಾಡಿದಾಗ ಫೀಲ್ ಆಗುತ್ತೆ. ಬಟ್ ಟೆಂಪ್ರೇಚರ್ ಅಲ್ಲ, ಟೆಂಪ್ರೇಚರು ಹೀಟ್ ಆಗಿರೋದು ಅಥವಾ ಕೋಲ್ಡ್ ಆಗಿರೋದನ್ನ ತೋರಿಸುವಂತಹ ಒಂದು ಡಿಗ್ರಿ ಅಂತ ಕರಿಬೋದು. ಸೊ ಜೌಲ್ ಆರ್ ಕಿಲೋ ಜೌಲ್ ಅಳಿತಾರೆ, ಇದನ್ನು ಸೆಂಟಿಗ್ರೇಡ್ ಆರ್ ಡಿಗ್ರಿ ಕೆಲ್ವಿನಲ್ಲಿ ಅಳಿತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಎಷ್ಟಿದೆ ಸಬ್ಸ್ಟೆನ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಇಂಡಿಪೆಂಡೆಂಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಗಿರುತ್ತೆ ಟೆಂಪ್ರೇಚರ್. ವೈ ಡಸ್ ಬೈಸಿಕಲ್ ಪಂಪ್ ವಾರ್ಮ್ ಡ್ಯೂರಿಂಗ್ ರ್ಯಾಪಿಡ್ ಕಂಪ್ರೆಷನ್? ಅಂದರೆ ನೀವು ಪಂಪ್ ಮಾಡಬೇಕಾದ್ರೆ, ಏರ್ನ ತುಂಬಬೇಕಾದ್ರೆ ಯಾಕೆ ಅದು ವಾರ್ಮ್ ಬಿಸಿ ಆಗುತ್ತೆ? ಸೊ ಇಲ್ಲಿ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ವರ್ಕ್ ಡನ್ ಆನ್ ದ ಸಿಸ್ಟಮ್ ಇದು. ಹಾಗಾಗಿ ವರ್ಕ್ ಡನ್ ಆನ್ ದ ಸಿಸ್ಟಮ್ ಆಗಿರೋದ್ರಿಂದ ಇಂಟರ್ನಲ್ ಎನರ್ಜಿ ಮತ್ತು ಟೆಂಪ್ರೇಚರು ಕಂಪ್ರೆಸ್ ಆಗೋದ್ರಿಂದ ವೆನ್ ಎವರ್ ದೇರ್ ಇಸ್ ಎ ಕಂಪ್ರೆಷನ್ ಆಫ್ ಇಂಟರ್ನಲ್ ಎನರ್ಜಿ ಆ್ಯಂಡ್ ಟೆಂಪ್ರೇಚರ್, ದೇರ್ ವಿಲ್ ಬಿ ಆಲ್ವೇಸ್ ಟೆಂಪ್ರೇಚರ್ ರೈಸ್. ಸರೌಂಡಿಂಗ್ ಜೊತೆ ಕಂಪೇರ್ ಮಾಡಿದ್ರೆ ಒಳಗಡೆ ಇರೋವಂಥದ್ದು ತುಂಬ ಬಿಸಿ ಇರುತ್ತೆ. ಅದಕ್ಕೆ ಸುಮಾರು ಕಡೆ ನೋಡ್ಬೋದು, ಎಷ್ಟು ಬೇಕು ಅಷ್ಟು ಏರ್ನೇ ಹಾಕಬೇಕು. ಜಾಸ್ತಿ ಏರ್ ಹಾಕಿದ್ರೆ ಒಳಗಡೆ ಬಿಸಿಯಾಗಿ ಬರ್ಸ್ಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ.
ಲೆಟ್ಸ್ ಮೂವ್ ಟು ದ 5 marks ಕ್ವಶನ್. 5 marks ಕ್ವಶನ್ ಡೈರೆಕ್ಟ್ ಇರುತ್ತೆ. ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇಲ್ಸ್ ಲಾ, ಅದು ಲಾಗಳು ಬರೆದು ಎಕ್ಸ್ಪ್ಲೈನ್ ಮಾಡಿ ಅಥವಾ ಅದರದ್ದು ಎಕ್ಸ್ಪ್ರೆಷನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ P is inversely proportional to volume, V is directly proportional to the temperature when P is constant, ಇಲ್ಲಿ T is constant, ಆ್ಯಂಡ್ ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಪ್ರೆಷರು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪ್ರೇಚರ್ ಇದ್ರೆ. ಇನ್ನು ಲಾಸ್ಗಳ ಬಗ್ಗೆನೂ ಅಷ್ಟೇ, ಸಿಂಪಲ್ ಲಾ ಬರೀರಿ. ಇಫ್ 2 bodies are separately thermal equilibrium with the third body, they will be always be equilibrium with each other ಅಂತ. ಥರ್ಮೋಮೀಟರ್ ಮೆಜರ್ಮೆಂಟ್ ಅದರದ್ದು ಅಪ್ಲಿಕೇಶನ್ನು. ಇನ್ನು ಫಸ್ಟ್ ಲಾ ಬಗ್ಗೆ ಹೇಳೋದಾದರೆ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಬಟ್ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಕನ್ವರ್ಟ್ ಮಾಡ್ಬೋದು. ಸೊ ಹೀಟ್ ಸಪ್ಲೈಡ್ ಇಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ ಪ್ಲಸ್ ವರ್ಕ್ ಡನ್ ಆಗುತ್ತೆ. ಎಂಜಿನ್ಸು, ಬಾಯ್ಲರ್ಸು, ಟರ್ಬೈನ್ಸಲ್ಲೆಲ್ಲ ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೇಲೆ ವರ್ಕ್ ಮಾಡೋದು. ಸೆಕೆಂಡ್ ಲಾ ಅಂತ ಹೇಳಿದ್ರೆ, ಲೋವರ್ ಬಾಡಿಯಿಂದ ಹೈಯರ್ ಬಾಡಿಗೆ ಹೀಟು ನ್ಯಾಚುರಲ್ ಆಗಿ ಫ್ಲೋ ಆಗಲ್ಲ, ಬಟ್ ಹೈಯರ್ ಬಾಡಿಯಿಂದ ಲೋವರ್ ಬಾಡಿಗೆ ಹೋಗುತ್ತೆ. ಇಫ್ ಯು ವಾಂಟ್ ಟು ಟ್ರಾನ್ಸ್ಫರ್ ಫ್ರಮ್ ಲೋವರ್ ಬಾಡಿ ಟು ಹೈಯರ್ ಬಾಡಿ, ಯು ಶುಡ್ ಹ್ಯಾವ್ ಅ ಎಕ್ಸ್ಟರ್ನಲ್ ವರ್ಕ್ ಡನ್. ಹಾಗಾಗಿ ರೆಫ್ರಿಜರೇಟರ್ ಮತ್ತು ಹೀಟ್ ಎಂಜಿನ್ಸ್ ಎಲ್ಲದನ್ನು ಯೂಸ್ ಮಾಡ್ತಾರೆ. ಸಿಸ್ಟಮ್ ಬೌಂಡ್ರಿ ಸರೌಂಡಿಂಗ್ ಬಗ್ಗೆ ಆಲ್ರೆಡಿ ನಾನು 3 marks ಅಲ್ಲಿ ಹೇಳಿದೆ. ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಅಥವಾ ಸೆಲೆಕ್ಟೆಡ್ ರೀಸನ್ ಅಂತ ಕರಿಬೋದು. ಎಕ್ಸಾಂಪಲ್, ಇಂಜಿನ್ ಸಿಲಿಂಡರ್ ಒಳಗಡೆ ಇರೋ ಗ್ಯಾಸ್ ತಗೋಬೋದು. ಬೌಂಡ್ರಿ ಅಂದರೆ ಇಟ್ಸ್ ಎ ರಿಯಲ್ ಆರ್ ಇಮ್ಯಾಜಿನರಿ ಸರ್ಫೇಸ್ ದಟ್ ಸಪರೇಟ್ಸ್ ಫ್ರಮ್ ದ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಬೌಂಡ್ರಿ ಮೂವಬಲ್ ಆಗಿರ್ಬೋದು, ಅಥವಾ ರಿಯಲ್ ಆಗಿರ್ಬೋದು, ಅಥವಾ ಇಮ್ಯಾಜಿನರಿ ಆಗಿ ಕೂಡ ಇರ್ಬೋದು. ಎವ್ರಿಥಿಂಗ್ ಔಟ್ಸೈಡ್ ದ ಬೌಂಡ್ರಿಗೆ ನಾವು ಸರೌಂಡಿಂಗ್ ಅಂತ ಕರಿತೀವಿ. ಇನ್ನು ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ನಾನು ಆಲ್ರೆಡಿ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಹೇಳಿದ್ದೆ. ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂದರೆ ದಟ್ ಡಸಂಟ್ ಡಿಪೆಂಡ್ ಆನ್ ದ ಮಾಸ್ ಆಫ್ ದ ಸಿಸ್ಟಮ್ ಅಥವಾ ಸೈಜ್ ಆಫ್ ದ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗದೇ ಇರುವಂತಹ ಪ್ರಾಪರ್ಟೀಸ್ಗೆ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಪ್ರೆಷರು, ಟೆಂಪ್ರೇಚರು, ಡೆನ್ಸಿಟಿ, ಸ್ಪೆಸಿಫಿಕ್ ವಾಲ್ಯೂಮ್ ಎಲ್ಲ ಇದಕ್ಕೆ ಎಕ್ಸಾಂಪಲ್ಸು. ಸೊ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಡಿಪೆಂಡ್ ಆನ್ ದ ಮಾಸ್ ಆಫ್ ದ ಸಿಸ್ಟಮ್. ಇಲ್ಲಿ ಮಾಸು, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ ಅನ್ನೋದೆಲ್ಲ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗೆ ಎಕ್ಸಾಂಪಲ್ಸ್ ಆಗಿರ್ತವೆ. ಇನ್ನು 10 marks ಕ್ವಶನ್ಗೆ ಬಂದರೆ, ದೇ ವಿಲ್ ಗಿವ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್. ನೋಡಿ, ಪ್ರೆಷರ್ ಕುಕ್ಕರ್, ಸ್ಟೀಮ್ ಟರ್ಬೈನ್, ಥರ್ಮೋ ಫ್ಲಾಸ್ಕ್ನ ಡೈಲಿ ಲೈಫಲ್ಲಿ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ಯಾವ ಸಿಸ್ಟಮ್ ಅಂತ ಫಸ್ಟ್ ಕ್ಲಾಸಿಫೈ ಮಾಡಬೇಕು ಮತ್ತು ಜಸ್ಟಿಫೈ ಕೊಡಬೇಕು. ಪ್ರೆಷರ್ ಕುಕ್ಕರು ಕ್ಲೋಸ್ ಸಿಸ್ಟಮ್ ಆಗಿರುತ್ತೆ, ಯಾಕೆಂದರೆ ಅಲ್ಲಿ ಯಾವುದೇ ಥರ ಮಾಸು ಬೌಂಡ್ರಿಂದ ಹೊರಗಡೆ ಹೋಗಲ್ಲ, ಬರೀ ಹೀಟ್ ಅಥವಾ ಎನರ್ಜಿ ಮಾತ್ರ ಕುಕ್ಕರ್ ವಾಲ್ಸಿಂದ ಆಚೆಗೆ ಬರುತ್ತೆ. ಸೊ ಕ್ಲಾಸಿಫಿಕೇಷನ್ಗೆ 1 marks ಕೊಡ್ತಾರೆ, ಜಸ್ಟಿಫಿಕೇಷನ್ಗೆ 2 marks ಕೊಡ್ತಾರೆ. ಸಿಮಿಲರ್ಲಿ ಟರ್ಬೈನ್ ಓಪನ್ ಸಿಸ್ಟಮು, ಇಲ್ಲಿ ಮಾಸು ಕೂಡ ಎಂಟರ್ ಆಗುತ್ತೆ, ಅಂದರೆ ಸ್ಟೀಮ್ ಥರ, ಮತ್ತು ಎನರ್ಜಿನೂ ಕೂಡ ಹೀಟ್ ಅಥವಾ ವರ್ಕ್ ಮುಖಾಂತರ ಹೊರಗಡೆ ಬರುತ್ತೆ. ಥರ್ಮೋ ಫ್ಲಾಸ್ಕಲ್ಲಿ ಯಾವುದೇ ಥರ ಮಾಸ್ ಟ್ರಾನ್ಸ್ಫರು ಮತ್ತು ಹೀಟ್ ಟ್ರಾನ್ಸ್ಫರ್ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಇದು ಕ್ರಾಸ್ ಆಗಿ ಹೋಗೋದಿಲ್ಲ ಹೊರಗಡೆಗೆ. ಸೊ ದಿಸ್ ಇಸ್ ಹೌ ಯು ಶುಡ್ ಜಸ್ಟಿಫೈ ಯುವರ್ ಆನ್ಸರ್ಸ್, ವೆದರ್ ದ ಮಾಸ್ ಆರ್ ಎನರ್ಜಿ ಕ್ರಾಸ್ ದ ಬೌಂಡ್ರಿ ಆಫ್ ದ ಸಿಸ್ಟಮ್ ಆರ್ ನಾಟ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇನ್ನು ಪ್ರಾಬ್ಲಮ್ಸಿಗೆ ಬಂದರೆ, ದೇ ವಿಲ್ ಗಿವ್ ಒನ್ ಸಿಂಪಲ್ ಪ್ರಾಬ್ಲಮ್ ಲೈಕ್ ದಿಸ್. ಗ್ಯಾಸ್ ಇನಿಷಿಯಲಿ ಪ್ರೆಷರ್ ಕೊಟ್ಟಿದ್ದಾರೆ, ಇನಿಷಿಯಲ್ P1 ಕೊಟ್ಟಿದ್ದಾರೆ ಆ್ಯಂಡ್ V1 ಕೊಟ್ಟಿದ್ದಾರೆ, ಆ್ಯಂಡ್ ಅಗೇನ್ V2 ಕೊಟ್ಟಿದ್ದಾರೆ. ಐಸೋಥರ್ಮಲ್ ಪ್ರೋಸೆಸ್ ಅಥವಾ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಪ್ರೋಸೆಸ್ ಅಂತ ಹೇಳಿದ್ರೆ ನಿಮಗೆ ಬಾಯ್ಲ್ಸ್ ಲಾ ಯೂಸ್ ಮಾಡ್ಕೋಬೇಕು. ಬಾಯ್ಲ್ಸ್ ಲಾ ಯೂಸ್ ಮಾಡಿಕೊಂಡು P1 V1 is equal to P2 V2 ಕಂಡಿಡಿದು ಯು ಕ್ಯಾನ್ ರೈಟ್ 200 kPa. ಸೊ ಫೈನಲ್ ಪ್ರೆಷರ್ ಕಂಡುಹಿಡಿಯೋದು ಒಂದು ಆದರೆ, ಯಾವ ಪ್ರೋಸೆಸ್ ಯೂಸ್ ಆಗ್ತಾ ಇದೆ ಇಲ್ಲಿ? ಸೊ ಯಾವ ಪ್ರೋಸೆಸ್ ಯೂಸ್ ಆಗ್ತಾ ಇದೆ ಇಲ್ಲಿ? ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಅದು ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೋಸೆಸ್ ಅಂತ ಕರಿತೀವಿ. ಪಿ ವಿ ಡಯಾಗ್ರಾಮ್ನ ಡ್ರಾ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಅಂದರೆ P1 V1 ಇಲ್ಲಿ ಹತ್ರ P2 V2 ಈ ಥರ ಈ ಕಡೆಗೆ ಬರುತ್ತೆ. ಸೊ ದಿಸ್ ಇಸ್ ಹೌ ದ ಕ್ವಶನ್ಸ್ ಆರ್, ಆ್ಯಂಡ್ ಯು ಶುಡ್ ಪ್ರಾಕ್ಟೀಸ್ ದ ಕ್ವಶನ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಯಾವ ಥರ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಕೋಬೋದು. ತುಂಬ ಕ್ವಶನ್ಸ್ನ ಫ್ರೇಮ್ ಮಾಡ್ಕೋಬೋದು ಇದರಲ್ಲಿ. ನೀವು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಫಸ್ಟ್ ಚಾಪ್ಟರ್ ಇಲ್ಲಿಗೆ ಮುಗೀತು. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೆಕೆಂಡ್ ಚಾಪ್ಟರ್, thermodynamic processes, in my next video. All of you watch it, and if you have any doubts, you can leave me a comment at any time. I'm happy to answer it. Thank you so much for watching. Keep watching.